ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಮಗ. ಮೊದಲನೇ ಅಪ್ಡೇಟ್ಗೆ ಪಟ್ಟನಂಗೆ ಹೋಗೋಣ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ರಿಷಬ್ ಪಂತ್ ರಿಲೇಟೆಡ್ ಬರ್ತಿದ್ದ ಮಗ. ರಿಷಬ್ ಪಂತ್ ಅಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಹೋಗ್ತಾರೆ, CSKಗೆ ಹೋಗ್ತಾರೆ, ಕ್ಯಾಪ್ಟನ್ ಆಗ್ತಾರೆ, ಅದು ಇದು ಅಂತೆಲ್ಲ ರೀಸೆಂಟಾಗಿ ಅಪ್ಡೇಟ್ಸ್ಗಳು ಸುಮಾರು ಬಂದಿತ್ತು. ಬಟ್ ಇವಾಗ ಬರ್ತಾ ಇದೆ. ಒಂದಿನ ಬರುತ್ತೆ ಅಪ್ಡೇಟು ಹೋಗ್ತಾರೆ ಅಂತ, ಒಂದಿನ ಬರುತ್ತೆ ಹೋಗಲ್ಲ, ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಇರ್ತಾರೆ ಅಂತ. ಬಟ್ ಇವಾಗ ಇಂಟಿಗ್ರಲ್ ಪಾರ್ಟ್ ಆಫ್ ದ ಟೀಮಲ್ಲಿ ಇರೋವಂಥವ್ರನ್ನೇ ಯಾರೋ ಒಬ್ಬರು ಹೇಳಿದ್ದಾರೆ ಸೋರ್ಸಿಗೆ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ರಿಷಬ್ ಪಂತ್ ಎಲ್ಲೂ ಹೋಗೋದಿಲ್ವಂತೆ. ರಿಷಬ್ ಪಂತ್ ಡೆಲ್ಲಿ ಕ್ಯಾಪಿಟಲ್ಸಲ್ಲೇ ಇರ್ತಾರೆ ಅಂತ. ಸೊ ಒಂದಿನ ಹೋಗ್ತಾರೆ, ಒಂದಿನ ಹೋಗಲ್ಲ. ಈ ಅಪ್ಡೇಟ್ಸ್ಗಳನ್ನೆಲ್ಲ ಕೇಳ್ಬಿಟ್ಟು ರಿಷಬ್ ಪಂತ್ ನಾನೇ ಯೋಚನೆ ಮಾಡಿಲ್ವಲ್ಲ ಗುರು, ಏನೇನು ಅಪ್ಡೇಟ್ಸ್ಗಳು ಕೊಡ್ತಾ ಇದ್ದಾರೆ ಅಂತ ಅನ್ಕೊಂತಾರೆ. ಅಪ್ಡೇಟ್ ಬಿಟ್ಟು ಗೌತಮ್ ಗಂಭೀರ್ ಅವರು ಮಾತಾಡಿದ್ದಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಸಪೋರ್ಟ್ ಸ್ಟಾಫ್ ಬಗ್ಗೆ. ಈ ಶ್ರೀಲಂಕಾ ಸೀರೀಸ್ ಏನಿದೆ, ಶ್ರೀಲಂಕಾ ಸೀರೀಸ್ ಆಗಾದ್ಮೇಲೆ ಕಂಪ್ಲೀಟ್ ಸಪೋರ್ಟ್ ಸ್ಟಾಫು ಯಾವ ಥರ ಇರುತ್ತೆ ಅಂತ ನನಗೆ ಪ್ರೊಜೆಕ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಇವಾಗ ಸದ್ಯದ ಮಟ್ಟಿಗೆ ನನಗೆ BCCI ಸಿಕ್ಕಾಪಟ್ಟೆ ಲಕ್ಸುರಿ ಕೊಟ್ಬಿಟ್ಟಿದೆ. ನಾನು ಏನು ಹೇಳ್ತೀನೋ ಅದೆಲ್ಲ ಕೇಳ್ತಾ ಇದ್ದಾರೆ. ಅಂದರೆ ಅವರೇ ಹೇಳಿದರು, BCCI ಅವರನ್ನ ನಿಮಗೆ ಫುಲ್ಲು ಫ್ರೀ ಹ್ಯಾಂಡ್ ಕೊಟ್ಬಿಡ್ತೀವಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಹೆಂಗೆ ಬೇಕಾದ್ರೆ ಹಾಕೊಂಡು ಉಜ್ಗಳಿ ಅಂತ. ಸೊ ಅದೇ ರೀತಿ ನಡ್ಕೊಂಡಿದ್ದಾರೆ. ಮಾತಿಗೆ ತಪ್ಪಿಲ್ಲ BCCI. ಇವ್ರು ಏನು ಕೇಳಿರೋ ಸಪೋರ್ಟ್ ಸ್ಟಾಫು ಅವ್ರನ್ನೇ ಕೊಟ್ಟಿದ್ದಾರೆ ಅಂತ ಇವಾಗ ಅವ್ರ ಬಾಯಿಂದ ಹೇಳಿದ್ದಾರೆ. ಅಭಿಷೇಕ್ ನಾಯರ್ ಅವ್ರನ್ನ ಅಸಿಸ್ಟೆಂಟ್ ಕೋಚ್ ಆಗಿ ಕೊಟ್ಟಿದ್ದಾರೆ, ಜೊತೆಗೆ ರಿಯಾನ್ ಅವ್ರನ್ನ ಅಸಿಸ್ಟೆಂಟ್ ಕೋಚ್ ಆಗಿ ಕೊಟ್ಟಿದ್ದಾರೆ ಅಂತ ಅವರ ಬಾಯಿಂದ ಹೇಳಿದ್ದಾರೆ. ಜೊತೆಗೆ ಟೀಮ್ ಇಂಡಿಯಾ ಕೂಡ ಇವತ್ತು ಟ್ರಾವೆಲ್ ಕೂಡ ಮಾಡಿ, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಲಿ ಇರೋವಂಥ ಇಂಡಿಯನ್ T20 ಸೈಡು ಇವತ್ತು ಶ್ರೀಲಂಕಾಗೆ ಟ್ರಾವೆಲ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಹೊರಟಿದ್ದಾರೆ. ಸೊ ನೋಡೋಣ, ಎಲ್ಲ ಸೀರೀಸ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಸೀರೀಸ್ ಎಂಡ್ ಆದಮೇಲೆ ಕ್ಲಿಯರ್ ಕಟ್ ಸಪೋರ್ಟ್ ಸ್ಟಾಫ್ ಯಾವ ಥರ ಇರುತ್ತೆ ಅಂತ ನಿಮಗೆ ಐಡಿಯಾ ಕೊಡ್ತೀನಿ ಅಂತ ಹೇಳಿದ್ದಾರೆ ಗಂಭೀರಣ್ಣ. ಒಟ್ಟಿನಲ್ಲಿ ಲಕ್ಸುರಿ ಅಂತೂ ಕೊಟ್ಟಿರೋದಂತೂ ನಿಜ. ಅಂದರೆ ಅವ್ರು ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪದಂಗೆ BCCI ಪಾಲಿಸ್ತಿರೋದಂತೂ ನಿಜಾನೇ. ಅಪ್ಡೇಟ್ ನಂಬರ್ 4, ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡ್ತಾ, ಅವರು ಕೋಚ್ ಆಗಿ ಅಪಾಯಿಂಟ್ ಆಗ್ತಿದ್ದಂಗೆ ವಿರಾಟ್ ಕೊಹ್ಲಿ ಮತ್ತು ಗಂಭೀರಣ್ಣ ಇಬ್ಬರು ಮೆಸೇಜ್ನ ಆಲ್ರೆಡಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ, ಇವಾಗ ಆಲ್ರೆಡಿ ಮಾತಾಡ್ಕೊಂಡಿದ್ದಾರೆ ಅಂತ ಗೌತಮ್ ಗಂಭೀರ್ ಅವ್ರನ್ನ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ. ಆಫ್ಟರ್ ಮೈ ಅಪಾಯಿಂಟ್ಮೆಂಟ್ ಐ ಆ್ಯಂಡ್ ವಿರಾಟ್ ಕೊಹ್ಲಿ ಹ್ಯಾಡ್ ಎಕ್ಸ್ಚೇಂಜ್ಡ್ ಮೆಸೇಜ್, ಐ ಹ್ಯಾಡ್ ಅ ವೆರಿ ಗುಡ್ ರಿಲೇಷನ್ಶಿಪ್ ವಿತ್ ಹಿಮ್ ಅಂತ ಹೇಳಿದ್ದಾರೆ. ಸೊ ಇಂಥ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ಒಂದು ಒಳ್ಳೆ ಬಾಂಧವ್ಯ ನಮ್ಮ ಇಬ್ಬರಲ್ಲಿ ಇದೆ. TRPಗೋಸ್ಕರ ಅವರು ಇವರು ಎಲ್ಲ ಗಿಮಿಕ್ಗಳನ್ನ ಮಾಡ್ತಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ. ನಿಮಗೆ ಬೇಕಾಗಿರೋ TRP, ನಾನು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಬೇಕು, ನೆಗೆಟಿವ್ ಆಗಿ ಮಾತಾಡಬೇಕು, ಅವಾಗಲೇ ನಿಮಗೆ TRP ಬರೋದು, ಅದು ಇದು ಅಂತೆಲ್ಲ ಇವ್ರಿಗೂ ಸಹ ಗೊತ್ತು, ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಸಹ ಗೊತ್ತು. ಅದರಿಂದ ಇಬ್ಬರು ಹೇಳ್ತಾರೆ ಮಸಾಲ ಗಿಸಾಲ ನಾವು ಕೊಡೋಕ್ಕೆ ರೆಡಿ ಇಲ್ಲ ನಿಮಗೆ TRPಗೆ ಅಂತ. ಅದೇ ಒಳ್ಳೆ ಬಾಂಧವ್ಯ ಇದೆ ನಮ್ಮಿಬ್ರು ಮಧ್ಯೆ, ತಂದಿಕ್ಕಕ್ಕೆ ನೀವು ನೋಡ್ಬೇಡಿ ಏನತ್ರ ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಅಷ್ಟೇ ಮೀಡಿಯಾದವರಿಗೆ. ಅಪ್ಡೇಟ್ ನಂಬರ್ 4, IPL ಮೆಗಾ ಆಕ್ಷನ್ ಅಂಡ್ ರಿಟೆನ್ಷನ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಮೀಟಿಂಗ್ನ ಇಡ್ತಾರಂತ. ಆಲ್ರೆಡಿ ಇದು ಮೀಟಿಂಗ್ ಇಡಬೇಕಾಗಿತ್ತು, ಇದು ಪೋಸ್ಟ್ಪೋನ್ ಆಗಿರುವಂಥ ಮೀಟಿಂಗು. ಜುಲೈ 30ನೇ ತಾರೀಕು ಜೊತೆಗೆ 31ನೇ ತಾರೀಕು ಮೀಟಿಂಗ್ ಇಡ್ತಾರಂತೆ IPL ಓನರ್ಸ್ ಜೊತೆಗೆ. BCCI ಈ ಒಂದು ಮೀಟಿಂಗಲ್ಲಿ ಡಿಸ್ಕಸ್ ಮಾಡ್ತಾರಂತೆ ಹೆಂಗಿರಬೇಕು ರಿಟೆನ್ಷನ್ ಪಾಲಿಸಿ, ಹೆಂಗಿರಬೇಕು, ಇದು ಟ್ರೇಡಿಂಗ್ ಇರುತ್ತೋ ಇರೋದಿಲ್ವೋ, ಜೊತೆಗೆ ಮೆಗಾ ಆಕ್ಷನ್ ಯಾವ ಥರ ಇರಬೇಕು, ಪರ್ಸ್ ವ್ಯಾಲ್ಯೂ ಎಷ್ಟೆಷ್ಟಿರಬೇಕು, ಇದ್ರ ಬಗ್ಗೆ ಎಲ್ಲ ನೀಟಾಗಿ ಡಿಸ್ಕಸ್ ಮಾಡ್ಬಿಟ್ಟು ಒಂದು ಪಾಲಿಸಿನ BCCI ಅವರು ರೆಡಿ ಮಾಡಿಬಿಟ್ಟು ಬಿಡ್ತಾರೆ. ಅದಕ್ಕೆಲ್ಲ ಫಸ್ಟ್ ಈ ಮೀಟಿಂಗ್ ಆಗಬೇಕಾಗತ್ತೆ. ಒಬ್ಬೊಬ್ಬರು ಫ್ರಾಂಚೈಸಿಗಳು ಒಂದೊಂದು ಥರ ಡಿಮ್ಯಾಂಡ್ಗಳಂತೂ ತಗೊಂಬಂದಿರ್ತಾರೆ, ಹಿಂಗಾಗಬೇಕು ಹಂಗಾಗಬೇಕು ಅಂತ. ಸೊ ಆಲ್ ಓವರ್ ಎಲ್ಲ ಒಂದು ಫ್ರಾಂಚೈಸಿಗಳ ಒಂದು ಬೇಡಿಕೆನ ಪರಿಗಣಿಸಿ BCCI ಒಂದು ಪಾಲಿಸಿನ ರೆಡಿ ಮಾಡುತ್ತೆ. ನೋಡೋಣ ಆ ಪಾಲಿಸಿ ಯಾವಾಗ ಈಚೆ ಕಡೆ ಬರುತ್ತೆ ಅಂತ. ಆಮೇಲೆ ಇವರು ಆ ಟೀಮ್ಗೆ ಹೋಗ್ತಾರೆ, ಅವರು ಈ ಟೀಮ್ಗೆ ಬರ್ತಾರೆ, ಆಮೇಲೆ ಅಲ್ಲಿ ಟ್ರೇಡ್ ಆಗುತ್ತೆ, ಇಲ್ಲಿ ಟ್ರೇಡ್ ಆಗುತ್ತೆ ಅಂತ ನಾವು ಕ್ವಶನ್ಗಳೆಲ್ಲ ಏನು ಹಾಕೊಂಡಿದ್ದೀವಿ ತಲೆಗೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ. ಸೊ ಅದೆಲ್ಲ ಆಮೇಲೆ ಯೋಚನೆ ಮಾಡಬೇಕು, ಇವಾಗಲ್ಲ. ಅಪ್ಡೇಟ್ ನಂಬರ್ 5, ಹಸನ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಹಸನ್ ಹೇಳ್ತಾರೆ, ಇಂಡಿಯಾನವರು ಇನ್ ಕೇಸ್ ಪಾಕಿಸ್ತಾನಕ್ಕೆ ಆಡೋಕ್ಕೆ ಹೋಗಿಲ್ಲ ಅಂತಂದರೆ, ICC ಏನಾದರೂ ಈ ಹೈಬ್ರಿಡ್ ಮಾಡಲಲ್ಲಿ ಏನಾದ್ರು ಮಾಡಲಿಲ್ಲ ಅಂತಂದರೆ, ಬರೀ ಪಾಕಿಸ್ತಾನದಲ್ಲೇ ಹೋಗ್ಬಿಟ್ಟು ಆಡಬೇಕು ಅಂತ ಏನಾದರೂ ಒಂದು ಹಾರ್ಶ್ ಡಿಸಿಷನ್ ಆ BCCI ವಿರುದ್ಧ ಏನಾದ್ರು ತಗೊಂತು ಅಂತ ಅಂದರೆ, ಹಸನ್ ಹೇಳ್ತಾರೆ ಇವ್ರು ಬರೋದೇ ಬೇಡ. ಅಂದರೆ ನಾನು ಬರಲ್ಲ ಅಂತ ಏನು ಹೇಳ್ತಿದ್ದಾರೆ ಇವಾಗ ಇಂಡಿಯಾದವರು, ಅವ್ರು ಬರೋದೇ ಬೇಡ, ಇವರು ಬಿಟ್ಬಿಟ್ಟೆ ನಾವು ಚಾಂಪಿಯನ್ಸ್ ಟ್ರೋಫಿನ ಆಡ್ತೀವಿ, ಅದು ಪಾಕಿಸ್ತಾನದಲ್ಲೇ ಆಡ್ತೀವಿ ಅಂತ ಹೇಳಿದರೆ. ಫಸ್ಟ್ ಆಫ್ ಆಲ್ ICC ಅಂಥ ಒಂದು ಹಾರ್ಶ್ ಡಿಸಿಷನ್ನ ತಗೊಳ್ಳೋ ಅಷ್ಟು ಒಂದು ಏನು ಹೇಳ್ತಾರೆ ಅದಕ್ಕೆ, ಆ ಒಂದು ಗಟ್ಸ್ ಇದೆಯಾ ICCಗೆ ಅಂತ ಗೊತ್ತಿಲ್ಲ. BCCI ವಿರುದ್ಧ ಸ್ಟ್ರಾಂಗ್ ಡಿಸಿಷನ್ನ ತಗೊಳ್ಳುವಂಥದ್ದು. ಸೊ ನನ್ನ ಪ್ರಕಾರ ಹೈಬ್ರಿಡ್ ಮಾಡಲೇ ಆಗುತ್ತೆ. ಸುಮ್ಮನೆ ಇವ್ರು ಬಿಲ್ಡಪ್ ಕೊಟ್ಕೊಬೇಕಲ್ಲ, ಇಂಡಿಯಾ ಇಲ್ಲ ಅಂದರೂ ಆಡ್ತೀವಿ ಅಂತ. ಇಂಡಿಯಾ ಇಲ್ಲ ಅಂದರೆ ರೆವಿನ್ಯೂನೇ ಬರಲ್ಲ ಫಸ್ಟ್ ಆಫ್ ಆಲಲ್ಲಿ. ಚಾಂಪಿಯನ್ಸ್ ಟ್ರೋಫಿ ಇದ್ದಂಗಿರಲ್ಲ ಇಂಡಿಯನ್ ಕ್ರಿಕೆಟ್ ಟೀಮ್ ಇಲ್ಲ ಅಂತ ಅಂದರೆ. ಅದವ್ರಿಗೂ ಗೊತ್ತು, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಸ್ಟೇಟ್ಮೆಂಟ್ಗಳು ಕೊಡೋಕ್ಕೇನೋ ಬಾಯಿಗೆ ಬಂದಿದ್ದು ಕೊಡ್ಬೋದು. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ರಪ್ಪ. ಬಾ.